ಗುತ್ತಿಗಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಮಿಲಾ ಮೊಗ್ರಾ ಬಳ್ಳಕ ಪ್ರದೇಶದ ಮೂಲಭೂತ ಸೌಲಭ್ಯ ಒದಗಿಸಲು ಒತ್ತಾಯಿಸಿ ಗುತ್ತಿಗಾರು ಗ್ರಾಮ ಪಂಚಾಯತ್ ಮುಂದೆ ನಾಗರಿಕ ಹೋರಾಟ ಕ್ರಿಯಾ ಸಮಿತಿಯ ಮೂಲಕ ಧರಣಿ ನಡೆಯಿತು. ಗುತ್ತಿಗಾರು ಗ್ರಾಮದ ಮೊಗ್ರಾ ಪ್ರದೇಶವನ್ನ ಕೇಂದ್ರವಾಗಿರಿಸಿ ಕಮಿಲಾ ಮೊಗ್ರಾ ಬಳ್ಳಕ ಪ್ರದೇಶದ ಜನರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹಲವು ವರ್ಷಗಳಿಂದ ಸೌಲಭ್ಯ ಒದಗಿಸಲು ಒತ್ತಾಯಿಸಿದ್ರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ನಾಗರಿಕ ಹೋರಾಟ ಕ್ರಿಯಾ ಸಮಿತಿಯ ಮೂಲಕ ಪಕ್ಷಾತೀತವಾಗಿ ಧರಣಿ ನಡೆಸಲಾಯಿತು. ಸಭೆಯಲ್ಲಿ ಪ್ರಮುಖವಾಗಿ ಮೊಗ್ರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮೊಗ್ರಾ ಕನ್ನಡ ದೇವತೆ ಯಾನೆ ಪುರುಷ ದೇವಸ್ಥಾನದ ಹಾಗೂ ಆರೋಗ್ಯ ಉಪಕೇಂದ್ರ ಮತ್ತು ಮತದಾನ ಕೇಂದ್ರದ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು ತೊಂದರೆಯಾಗ್ತಾ ಇದೆ. ಮೊಗ್ರಾ ಹೊಳೆಗೆ ಸೇತುವೆ ರಚನೆಯ ಬೇಡಿಕೆ ಹಲವಾರು ವರ್ಷಗಳಿಂದ ಇದ್ರೂ ಇದುವರೆಗೆ ಈಡೇರಿಕೆಯಾಗಿಲ್ಲ. ಹೀಗಾಗಿ ಸಮಸ್ಯೆಯಾಗ್ತಾ ಇದೆ. ಶಾಲೆಯ ಮಕ್ಕಳು ಮಳೆಗಾಲದಲ್ಲಿ ಶಾಲೆಗೆ ತೆರಳಲು ಸಂಕಷ್ಟ ಪಡುತ್ತಿದ್ದಾರೆ. ಗ್ರಾಮ ಪಂಚಾಯತ್ ವತಿಯಿಂದ ತಾತ್ಕಾಲಿಕ ಕಾಲು ಸಂಕ ನಿರ್ಮಾಣ ಮಾಡುತ್ತಿದ್ರೂ ಭಯದಿಂದಲೇ ದಾಟಬೇಕಾದ ಸ್ಥಿತಿ ಇದೆ. ಇದು ಅಲ್ಲದೆ ಯರನಗುಡ್ಡೆ ಮೊಗ್ರಾ ಪ್ರದೇಶದಲ್ಲೇ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಅನೇಕ ಮನೆಗಳಿವೆ. ಹೊಳೆಯ 2 ಕಡೆ ಕಾಲೋನಿಗಳು ಇದೆ. ಒಟ್ಟು ಸುಮಾರು 150 ಮನೆಗಳಿಗೆ ಮಳೆಗಾಲಕ್ಕೆ ಈ ಸೇತುವೆಯ ಕಾರಣದಿಂದಲೇ ಸಂಪರ್ಕ ಕಷ್ಟವಾಗ್ತಿದೆ ಎಂಬ ಒತ್ತಾಯ ಕೇಳಿಬಂತು. ಬಳ್ಳಕ ಪ್ರದೇಶದಲ್ಲಿ ಕಮಿಲಾ ಗುತ್ತಿಗಾರು ರಸ್ತೆ ಸಂಪರ್ಕ ಮತ್ತು ಮೊಗ್ರಾ ಸೇತುವೆ ಹಾಗೂ ಬಳ್ಳಕದ ಮೂಲಭೂತ ಕೆಲವು ಸಮಸ್ಯೆಗಳ ಬಗ್ಗೆ ಹಲವಾರು ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಮತ್ತು ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಾಗಿರಲಿಲ್ಲ. ಆದರೆ ಈಗ ನಾವೆಲ್ಲರೂ ಕೂಡ ಒಂದಾಗಿ ಯಾವುದೇ ಪಕ್ಷಾತೀತವಾಗಿ ಇವತ್ತು ಮಾಡುವಂತಹ ಈ ಶಾಂತಿಯುತವಾದಂತಹ ಹಕ್ಕೊತ್ತಾಯವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಿಸಬೇಕು ಮತ್ತು ಎಲ್ಲವನ್ನು ಕೂಡ ಆದಷ್ಟು ಶೀಘ್ರವಾಗಿ ನಮ್ಮ ಹಕ್ಕೊತ್ತಾಯವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಮೊಗ್ರಾ ಪ್ರದೇಶದ ಆ ಸೇತುವೆ ಏನಿದೆ ಅದು ನಮ್ಮ ಮೊಗ್ರಾ ಮತದಾನ ಕೇಂದ್ರಕ್ಕೆ ಇರುವಂತಹ ಪ್ರಮುಖವಾದಂತಹ ವ್ಯವಸ್ಥೆ. ಅಲ್ಲಿಯ ಸೇತುವೆ ಇಲ್ಲದೆ ಇದುವರೆಗೂ ಕೂಡ ನಾವು ಮತದಾನಕ್ಕೆ ಹೋಗ್ತಾ ಇದ್ವಿ. ಆದರೆ ಇನ್ನು ಹಾಗಲ್ಲ. ನಮಗೆ ಅಧಿಕೃತವಾದಂತಹ ಆದೇಶ ಪ್ರತಿಗಳು ಸೇತುವೆ ಮಾಡೋದಕ್ಕೆ ಆದೇಶ ಪ್ರತಿಗಳೊಂದಿಗೆ ಆದಷ್ಟು ಬೇಗ ಕಾಮಗಾರಿಗಳಾಗಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡ್ತೇವೆ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ನಾಗರಿಕ ಹೋರಾಟ ಕ್ರಿಯಾ ಸಮಿತಿಯ ಪ್ರಮುಖರಾದ ಮಹೇಶ್ ಪುಚ್ಚಪಾಡಿ, ಸುಧಾಕರ್ ಮೆಲ್ಕಜೆ, ಗಂಗಾಧರ್ ಭಟ್ ಪುಚ್ಚಪಾಡಿ, ಎಂಕೆ ಶಾರದಾ ಮುತ್ಲಾಚೆ, ಕಾರ್ಯಪ್ಪಗೌಡ ಚಿಕ್ಮುಳಿ ಮೊದಲಾದವರು ಪಾಲ್ಗೊಂಡಿದ್ದರು.